ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಸೂಪರ್ ಆಗಿರೋಂಥ ಹೈದ್ರಾಬಾದ್ ಮಿರ್ಚಿಕಾ ಸಲಾನ್ ಅಂತ ಕರಿತೀವಿ. ಸಾಫ್ರಾನ್ ಬಿರಿಯಾನಿಗೆ ಈ ಥರ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಇದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇರೋದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ 1-2 ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶೇಂಗಾ 1 ಟೇಬಲ್ ಸ್ಪೂನಷ್ಟು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಮೆಂತ್ಯ ಒಂದು ಅರ್ಧ ಟೀ ಸ್ಪೂನಷ್ಟು, ಒಣಕೊಬ್ಬರಿ ಬಂದು 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಧನಿಯಾ ಕಾಳು ಬಂದು 1 ಟೇಬಲ್ ಸ್ಪೂನಷ್ಟು, ಮತ್ತು ಬಿಳಿ ಎಳ್ಳು 1 ಟೇಬಲ್ ಸ್ಪೂನಷ್ಟು. ಇದು ಡ್ರೈ ರೋಸ್ಟ್ ಮಾಡ್ಕೊಬೇಕು. ನಾವು ಬಾಣಲಿನ ಇಟ್ಕೊಂಡು ಇವಾಗ ಶೇಂಗಾ, ಕೊಬ್ಬರಿ, ಧನಿಯಾ ಬೀಜ, ಎಳ್ಳು ಸ್ವಲ್ಪ ಹುರ್ಕೊಬೇಕು. ಇದನ್ನು ತುಂಬ ಟೇಸ್ಟ್ ಕೊಡ್ತೈತೆ. ಈ ಥರ ಮಾಡಿಕೊಂಡ್ರೆ ಹೈದ್ರಾಬಾದಲ್ಲಿ ತುಂಬ ಕೊಡ್ತಾರೆ ಇದನ್ನು. ಜೀರಿಗೆ, ಮೆಂತ್ಯ ಹಾಕ್ಕೊಂಡು ಮತ್ತೆ ನಾನು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿದೆ ಬಂದಿದೆ. ಬಿರಿಯಾನಿಗೆ ಮತ್ತು ಜೀರಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆಲ್ಲ ನಾವು ಯೂಸ್ ಮಾಡ್ಕೊಬೋದು. ರೋಸ್ಟ್ ಆಯಿತು. ಇದು ಸ್ವಲ್ಪ ಆರ್ಕೋಬೇಕು. ಇವಾಗ ಇನ್ನೊಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 150 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನು ಸಣ್ಣದಾಗಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಸಖತ್ ಟೇಸ್ಟ್ ಬರ್ತೈತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಮಾಡಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಇದಾಗಿದೆ. ಇದಾಯಿತು. ಮತ್ತು ನಾವು ಮಸಾಲೆನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ಗಡ್ಡೆ, ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೊಂಬರಬೇಕು. ಮತ್ತು ಇದಕ್ಕೆ ಅರಿಶಿನ, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ನಾನು ರುಬ್ಕೊಬರ್ತೀನಿ. ರೆಡಿ ಆಯ್ತು. ಇದು ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ಮೆಣಸಿನ್ಕಾಯಿನ ಎಲ್ಲ ನಾನು ತೆಗೆದು ಸಪ್ರೇಟಾಗಿ ಇಟ್ಕೊಂಡು ಈ ಥರ ಕೊನೆನ ಕಟ್ ಮಾಡಿಕೊಂಡು ಉದ್ದಕ್ಕೆ ಹೋಲ್ ಮಾಡ್ಕೊಬೇಕು. ಹೋಲ್ ಮಾಡಿಕೊಂಡು ಮಸಾಲೆಯನ್ನು ಅದರೊಳಗೆ ನಾವು ಸೇರಿಸ್ಕೊಬೇಕು. ಎಲ್ಲ ಸೇರಿಸ್ಕೊಂಡಿದ್ದಾಗಿದೆ. ತುಂಬ ಚೆನ್ನಾಗಿರ್ತೈತೆ ಟೇಸ್ಟು. ಇವಾಗ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ನಾನು ಇವಾಗ ಅದನ್ನು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಮಾಡ್ಕೊತಾನೆ ಇರಬೇಕು, ಕೈ ಆಡಿಸ್ಕೊತಾನೆ ಇರಬೇಕು. ಇದಕ್ಕೆ ಇವಾಗ ಮಸಾಲೆಯನ್ನು ರುಬ್ಕೊಂಡಿದ್ನಲ್ಲ, ಆ ಮಸಾಲೆಯನ್ನು ಹಾಕ್ಕೊಳ್ತೀನಿ. ಜಾಸ್ತಿನೂ ನೀರು ಹಾಕ್ಬಾರ್ದು, ಗಟ್ಟಿಯಾಗಿ ಇರಲಿ, ಚೆನ್ನಾಗಿರ್ತೈತೆ. ಇನ್ನು ಮಿಕ್ಕಿರೋದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ರುಚಿಗೆ. ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಬೇಕು, ಜಾಸ್ತಿನೂ ಕೈ ಆಡಿಸ್ಬಾರ್ದು. ನಾವು ಮೆಣಸಿನ್ಕಾಯಿ ಒಳಗೆ ಮಸಾಲೆನ ತುಂಬಿರ್ತೀರಲ್ವ, ಅದು ಬಿಟ್ಕೊಬಿಡುತ್ತೆ ಅಂತ ನಿಧಾನಾಗಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ರಸ ಸ್ವಲ್ಪ ಸೇರಿಸ್ತೀನಿ. ಸೇರಿಸ್ಕೊಂಡು ಹಂಗೇನ ನಾವು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು. ತಳ ಇಡುತ್ತೆ, ಅದಕ್ಕೋಸ್ಕರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು. ಮುಚ್ಚಳನ ಮುಚ್ಚಿ 1-2 ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ. ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಅದಾಗಿದೆ ಅಂತ ಅರ್ಥ. ತುಂಬ ಟೇಸ್ಟಾಗಿ ಬರ್ತೈತೆ. ಸಾಫ್ರಾನ್ ಬಿರಿಯಾನಿಗೆ ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.